ಅನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ. ಸರ್ವಮಂಗಲದಾತಾರೌ ಪಾರ್ವತಿ ಪರಮೇಶ್ವರೌ ಗಣೇಶ ಸ್ಕಂದ ಸಂಯುಕ್ತೌ ಒಂದೇ ವಾಂಛಿತ ಸಿದ್ಧೈ. ಉಡುಪಿಯ ರಜತಪೀಠ ಪುರಾದಿವಾಸಿ ಶ್ರೀ ಅನಂತೇಶ್ವರ ಮತ್ತು ಚಂದ್ರಮಣೇಶ್ವರ ದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ನಡೆಯತಕ್ಕಂತಹ ಅತ್ಯದ್ಭುತವಾದ ಅಪೂರ್ವವಾದ ಒಂದು ವಿಶಿಷ್ಟ ಕಾರ್ಯಕ್ರಮ ರಾಶಿ ಪೂಜೆ. ರಾಶಿ ಪೂಜೆ ಅಂತ ಹೇಳಿದರೆ ಏನು, ಅದು ಯಾಕೆ ಅಂತ ಹೇಳೋ ಒಂದು ಉದ್ದೇಶ. ರಾಶಿ ಅಂತ ಹೇಳಿದರೆ ನಮಗೆ ಗೊತ್ತಿದೆ, ನಮ್ಮ ರಾಶಿ, ನಾವು ಹುಟ್ಟಿದ ದಿನಾಂಕಕ್ಕೆ ಅಥವಾ ನಾವು ಹುಟ್ಟಿದ ನಕ್ಷತ್ರದಿಂದ ಪ್ರತಿಯೊಂದು 12 ರಾಶಿ, ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ, ಈ 12 ರಾಶಿಗಳು ಪ್ರತಿದಿನವೂ ಕೂಡ ಸೂರ್ಯೋದಯದಿಂದ, ಇವತ್ತು ಬೆಳಿಗ್ಗೆ ಸೂರ್ಯೋದಯದಿಂದ ನಾಳೆ ಬೆಳಿಗ್ಗೆ ಸೂರ್ಯೋದಯ ಪರ್ಯಂತ 12 ರಾಶಿಗಳಲ್ಲಿ ಸೂರ್ಯದೇವರು ಬರ್ತಾರಂತೆ. ಹಾಗೆ ಬರುವಾಗ ನಮಗೆ ಗೊತ್ತಿದೆ 24 ಗಂಟೆ ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆ ಮಾಡಿದರೆ ಅದಕ್ಕೆ ರಾಶಿ ಪೂಜೆ ಅಂತ. ನಮಗೇನು ಗೊತ್ತಿಲ್ಲ, ರಾಶಿ ಅಂದರೆ ರಾಶಿ ಹಾಕಿ ಪೂಜೆ ಮಾಡೋದಲ್ಲ. ಆವಾವ ರಾಶಿಗಳಿಗೆ ಸೂರ್ಯ ಪ್ರವೇಶನಾದಾಗ ವಿಶೇಷವಾಗಿ ಭಗವಂತರಿಗೆ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಅಂತ ಹೇಳಿ ಪರಮಾತ್ಮನ ಮಹಾವಿಷ್ಣುವಿನ 12 ರೂಪಗಳನ್ನು 12 ರಾಶಿಗಳಲ್ಲಿ ಪೂಜೆ ಮಾಡೋದಕ್ಕೆ ರಾಶಿ ಪೂಜೆ ಅಂತ ಹೇಳ್ತಾರೆ. ಸಾಮಾನ್ಯ ಇದು ಅಪೂರ್ವವಾದ ಒಂದು ಕಾರ್ಯಕ್ರಮ. ಯಾಕೆ ಅಂತ ಹೇಳಿದ್ರೆ 24 ಗಂಟೆಯೂ ಕೂಡ ಭಗವಂತನಿಗೆ ನಾವು ಕೇಳ್ತಾ ಇದ್ದೇವೆ ನಾರಾಯಣ ಸ್ಮರಣೆಯೊಂದಿಗೆ. ಈಶ್ವರ ದೇವಸ್ಥಾನ ಇರಲಿ, ದುರ್ಗಾ ದೇವಸ್ಥಾನ ಇರಲಿ, ಗಣಪತಿ ದೇವಸ್ಥಾನ ಇರಲಿ, ಎಲ್ಲಿಯಾದರೂ ಕೂಡ ಹರಿಸರ್ವೋತ್ತಮತ್ವವನ್ನು ಹೇಳಿದಂತಹ ವಿಶೇಷವಾದ 12 ರಾಶಿಗಳಲ್ಲಿಯೂ ಕೂಡ ಸೂರ್ಯ ಬರುವಾಗ ಆ ನಾರಾಯಣ ಸ್ಮರಣೆಯೊಂದಿಗೆ 24 ಗಂಟೆಯೂ ಕೂಡ ಭಜನಾ ಕಾರ್ಯಕ್ರಮದೊಂದಿಗೆ ನಡೆಯುವ ವಿಶಿಷ್ಟವಾದ ಒಂದು ಪೂಜೆ. ಅಂತಹದ್ದು ಆ ಪೂಜೆ ನಮಗೆ ನಡೀತಾ ಇದೆ. ಪರಮ ಪೂಜ್ಯ ಶ್ರೀಪಾದರಾದ ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಸುಗುಣೇಂದ್ರ ತೀರ್ಥರು ಅವರ ಸುಶ್ರೀಂದ್ರ ತೀರ್ಥರ ಈ ವಿಶೇಷವಾದ ಒಂದು ಪರ್ಯಾಯ ಕಾಲದಲ್ಲಿ, ಯಾಕೆಂತ ಹೇಳಿದರೆ ಹಿಂದೆಯೂ ಕೂಡ ಒಂದು ಸಂಪ್ರದಾಯ ಇತ್ತು. ಪರ್ಯಾಯದಲ್ಲಿ ಪ್ರತಿ ಪರ್ಯಾಯಕ್ಕೂ ಕೂಡ ದೇವರಿಗೆ ಅಲ್ಲಿ ಸುಬ್ರಹ್ಮಣ್ಯ ಗುಡಿ ವಾದರಾಜರು ಪ್ರತಿಷ್ಠೆ ಮಾಡಿದ್ದಿದೆ. ಅಲ್ಲಿ ಒಂದು ನಾಗಮಂಡಲೋತ್ಸವ ಅದು ಕಳೆದ 21ನೇ ತಾರೀಕು ನಡೆದಿದೆ. 24ನೇ ತಾರೀಕಿನ ಇವತ್ತಿನ ದಿವಸ ವಿಶೇಷವಾಗಿ ಅನಂತೇಶ್ವರ ಚಂದ್ರೇಶ್ವರ ಉಡುಪಿಯ 2 ವಿಶಿಷ್ಟವಾದ ಹಳೆಯ ದೇವಸ್ಥಾನ. ಸಹಸ್ರ ವರ್ಷಗಳಿಂದ ಪರಶುರಾಮ ದೇವರು ಈಶ್ವರನೊಂದಿಗೆ ಇರತಕ್ಕಂತಹ ಸ್ಥಾನ ಅನಂತೇಶ್ವರ. ಮುಂಭಾಗದಲ್ಲಿ ದೊಡ್ಡ ಸರೋವರ ಇತ್ತು. ಸರೋವರದಲ್ಲಿ ಬಂದಿರುವಂತಹ ಚಂದ್ರೇಶ್ವರ ಸ್ಥಳದ ಸ್ವಾಮಿ. ಆ ಸ್ವಾಮಿ ಪ್ರೀತನಾಗಿ ಊರಿಗೆ ಬರತಕ್ಕಂತಹ ಕ್ಷೋಭೆಗಳು, ದುರಿತಗಳು, ಅನಿಷ್ಟಗಳು, ಆಕಸ್ಮಿಕಗಳು ಪರಿಹಾರವಾಗಿ ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕದ ಎಲ್ಲ ಸಜ್ಜನರು ಸುಖದಲ್ಲಿ ಇರುವ ಉದ್ದೇಶ, ಎಲ್ರಿಗೂ ಶ್ರೇಯಸ್ಸಾಗುವ ಉದ್ದೇಶ ಈ 2 ಸ್ಥಳದಲ್ಲಿಯೂ ಕೂಡ ಈ ವರ್ಷ ವಿಶೇಷವಾಗಿ ರಾಶಿ ಪೂಜೆ ಪರ್ಯಾಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಅಂದರೆ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಈ ಕಾರ್ಯಕ್ರಮವನ್ನು ನೋಡುವಂತಹದ್ದೇ ಒಂದು ವಿಶೇಷ. ಯಾವಾಗಲೂ ಇದು ಆಗುವುದಿಲ್ಲ, ಕಷ್ಟ ಸಾಧ್ಯವಾದದ್ದು. ಹಾಗಿರುವಾಗ ತುಂಬ ಖರ್ಚಿನ ವಿಷಯ, ಅಷ್ಟು ಅಲ್ಲದೆ ತುಂಬ ಜನರ ಸಹಕಾರದಿಂದ 24 ಗಂಟೆಯೂ ಆಗತಕ್ಕಂತಹ ಈ ವಿಶಿಷ್ಟವಾದ ಕಾರ್ಯಕ್ರಮ. ಅದಕ್ಕೆ ನಾವು ಭಾಗಿಯಾಗೋಣ. ಇದರಲ್ಲಿರ್ತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಪ್ರತಿಯೊಂದು ರಾಶಿಯವರು ಕೂಡ ಬಂದು ಅದರಲ್ಲಿ ಭಾಗವಹಿಸ್ಬೋದು. ಅದೇ ಪ್ರಕಾರ ನಕ್ಷತ್ರ ರಾಶಿಯವರು, ಅದೇ ಪ್ರಕಾರ ಭಗವಂತರಿಗೆ ಒಳಗಿಂದ ಅರ್ಚನೆ, ಅಭಿಷೇಕ, ಕಲಶಾಭಿಷೇಕ ನಡೀತಾ ಇದ್ದರೆ ಅದೇ ಸಂದರ್ಭದಲ್ಲಿ ಹೊರಗಿನಿಂದ ಪೂಜೆ ಹೋಮ ನಡೀತದೆ. ಪ್ರತಿ ರಾಶಿಗಳಲ್ಲಿಯೂ ಪೂಜೆ ನಡೀತದೆ. ಅಷ್ಟೂ ಅಲ್ಲದೆ ವಿಶೇಷವಾಗಿ ಅನ್ನದಾನ ನಡೀತದೆ. ಅನಂತೇಶ್ವರ ಚಂದ್ರಮಣೇಶ್ವರ ಸುಪ್ರೀತನಾಗಲಿ, ಕ್ಷೇತ್ರಕ್ಕೆ ಬರತಕ್ಕಂತಹ ಭಕ್ತರ ಇಷ್ಟಾರ್ಥಗಳು ಸಿದ್ಧಿ ಆಗಲಿ. ಪರಮ ಪೂಜ್ಯ ಶ್ರೀಪಾದರ ಕುತ್ತಿಗೆ ಶ್ರೀಪಾದರ ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ 2 ವರ್ಷ ಪರ್ಯಾಯದಲ್ಲಿ ನಡೆದಿದೆ, ಮುಕ್ತಾಯದ ಹಂತದಲ್ಲಿದೆ. ಎಲ್ರಿಗೂ ಶ್ರೇಯಸ್ಸಾಗಿ ಅನಂತೇಶ್ವರ ಚಂದ್ರೇಶ್ವರ ದೇವರ ಕೃಪಾ ಕಟಾಕ್ಷ ಭಕ್ತರಿಗಾಗಲಿ ಅಂತ ಹೇಳಿ ಇಲ್ಲಿ ಅರ್ಚಕನಾದ ವೇದವ್ಯಾಸ ಇದ್ದಾಳ ನಾನು ನಿಮ್ಮೆಲ್ಲರ ಪರವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.